ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ನಮ್ಮ ಒಂದು ಚಾನಲಲ್ಲಿ ಕಳೆದ ಬಹಳಷ್ಟು ದಿನಗಳಿಂದ SSB ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿಬಿಟ್ಟು ನಿಮಗೂ ಕೂಡ SSB ಬಗ್ಗೆ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಈಗಲೂ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಕೂಡ ಜಾಯ್ನ್ ಆಗಿ. ಯೂಟ್ಯೂಬ್ ಚಾನಲ್ ಅಲ್ಲ, ವಾಟ್ಸಪ್ ಚಾನಲ್. ಸರಿ, ಇವಾಗ ನೋಡಿ, ಇವಾಗ ಏನು ಒಂದು ತಮ್ಮನೇಲಿ ನೋಡಿ ಬಂದಿದ್ದೀರಾ ಅಂತಂದರೆ ನಿಮ್ಮ ಒಂದು ಹಣ ಎಲ್ಲ ಒಂದು ಖಾತೆಗೆ ಜಮಾ ಆಗ್ತಿದೆ SSB ಅಂತಂದು. ಹೌದು, ನಾನು ನಿಮಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾ ಇದ್ದೆ. ಕಾರಣ ಇಷ್ಟೇ, ಹಣ ಬರೋದು ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತವಾಗಿಯೂ ಕೂಡ ಲೇಟ್ ಆದರೂ ಕೂಡ ಪರವಾಗಿಲ್ಲ, ಎಲ್ಲ ಅಮೌಂಟು ಕೂಡ ಬರ್ತದೆ. ಓಕೆ, ನಿಮಗೆ ಜಸ್ಟ್ ಇವಾಗ ಎಕ್ಸಾಂಪಲ್ ತೋರಿಸೋದಂದರೆ, ನಾನು ನಿನ್ನೆ ಒಂದು ವೀಡಿಯೋ ಮಾಡ್ತಕ್ಕಂಥ ವೀಡಿಯೋದ ಕೆಳಗಡೆ ಎಷ್ಟೊಂದು ನಿಮ್ಗೆ ಹಣ ಬಂದವರು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ, ಬಟ್ ಎಲ್ಲರೂ ಮಾಡಿರಲ್ಲ. ಬಟ್ ಮಾಡಿದವರಂತೂ ನೋಡಿದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೋಡಿ, ಫಾರ್ ಎಕ್ಸಾಂಪಲ್ ಐ ಗಾಟ್ ಟೋಟಲ್ 52K ಫ್ರಮ್ APBCR ಇನ್ ರಿಲೇಟೆಡ್ ಟು SSB. ಓಕೆ, ಹೌದು, ಇದು ಕೂಡ SSBದಲ್ಲೇ ಬರ್ತದೆ. ಓಕೆ, ನೆಕ್ಸ್ಟ್ ಆದ ತಕ್ಷಣ ಸೇಮ್ ಬ್ರೋ, ನನಗೂ 1,17,000 ಬಂತು. ನೋಡಿದ್ರೆ ಅಂದರೆ ನಿನ್ನೇನ ಮಾಡಿದ್ದೆ ಇದ್ರ ಬಗ್ಗೆ ಎಸ್ ಸಿ ಕ್ಯಾಟಗರಿ ಅವ್ರಿಗೆ 1,17,000 ಕೂಡ ಅಮೌಂಟ್ ಬಂದಿದೆ SSB. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರ ಅಂತಂದರೆ ಭಾಳಷ್ಟು ಹುಡುಗರು ಕೂಡ ಬಂದಿದೆ. ಓಕೆ, ನೆಕ್ಸ್ಟು ನೋಡಿ 40K ಸ್ಕಾಲರ್ಶಿಪ್. ಓಕೆ, 40K ಬಂದಿದೆ ಅಂತ ಒಬ್ಬರಿಗೆ. ನೆಕ್ಸ್ಟ್ ಅದೇ ರೀತಿಯಾಗಿ, ಸರ್ ಐ ಆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇನ್ ಫಸ್ಟ್ ಇಯರ್ ಐ ಗಾಟ್ 20K ನೌ ಆ್ಯಂಡ್ ಸೆಕೆಂಡ್ ಇಯರ್ ಓನ್ಲಿ 3,200. ಅಂದರೆ ಫಸ್ಟ್ ಅವ್ರಿಗೆ 20,000 ತೊಗೊಂತಾರಂತೆ, ಈ ವರ್ಷ 3,200 ಅಷ್ಟು ಬಂದಿದೆ. ನೋಡಿ, ರಿಮೈನಿಂಗ್ ಅಮೌಂಟು ಕೂಡ ಬರ್ತಾ ಇರ್ತದೆ, ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ನಾನು SC ಕ್ಯಾಟಗರಿ 70K ಬಂದಿದೆ, ನನಗೆ ಯಾಕೆ 70K ಬಂತು ನೋಡಿ, ಇನ್ನೂ ಕೂಡ ರಿಮೈನಿಂಗ್ ಅಮೌಂಟ್ ಬರುತ್ತೆ. ಓಕೆ, ಯಾರೋ ನೀವು ಗೊತ್ತಿಲ್ಲ ಕೇಳ್ತವ್ರು ಅನಿಸುತ್ತೆ. ನೋಡಿ 70K ಅವ್ರು ಬಂದಿದೆ ಅಲ್ವ ನಿಮಗೆ, ಇನ್ನೂ ಕೂಡ ರಿಮೈನಿಂಗ್ ಅಮೌಂಟ್ ಬರ್ತದ, ವೇಟ್ ಮಾಡಿ ನೀವು. ನೆಕ್ಸ್ಟು, ಸರ್ ಐ ಗಾಟ್ 50K. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ಫಾರ್ಮೇಷನ್ ಅಬೌಟ್ ಸ್ಕಾಲರ್ಶಿಪ್. ಓಕೆ, ವೆಲ್ಕಮ್. ಓಕೆ, ಈ ನೋಡಿ, ನಮ್ಮ ಒಂದು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ತಾ ಇರ್ತೀವಿ. ಅದರಲ್ಲಿ ನೀವು ಎಷ್ಟು ಅಂದರೆ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇರ್ತಾರೆ, ಬಿಟ್ಟಾಕ್ರಿ. ಒಂದೊಂದು ಏನಾದರೂ ಮಾಡೋದಿತ್ತಪ್ಪ ಸ್ಟೂಡೆಂಟ್ಸ್ ಮಾಡೋದಿತ್ತಂದ್ರೆ ಮಾಡೋದು ಕೂಡ ಹೇಳ್ತಾ ಇರ್ತೀವಿ. ಸೊ ಹಂಗಾಗಿ ನೋಡ್ತಾರೆ, ಯಾಕೆ ನಾವೇ ಭಾಳಷ್ಟು ಮಾಡಿದ್ರೆ ಒಂದು 4-5 ನಿಮಿಷದ ವೀಡಿಯೋ ಇರ್ತದೆ, ನೋಡೋಕ್ಕೇನು ಅದು 2x ನೋಡಿದ್ರೆ ನಡೀತದೆ ನಿಮಗೆ. ಓಕೆ, ನೆಕ್ಸ್ಟು, ಸರ್ ನನಗೆ ಫಸ್ಟು 50,000 ಅಮೌಂಟ್ ಬಂದಿದೆ, ಸೆಕೆಂಡ್ ಟೈಮಲ್ಲಿ ಇನ್ನೂ ಬಂದಿಲ್ಲ. ಓಕೆ, ನಿಮಗೆ ಇವರು SC ಕ್ಯಾಟಗರಿಗೆ 50,000 ಬಂದಿದೆ ಅಂದರೆ ಸೆಕೆಂಡ್ ಟೈಮ್ ಇನ್ನೂ ಬಂದಿಲ್ಲ. ಓಕೆ, ಬರ್ತದೆ. ಓಕೆ, ಎಲ್ಲನೂ ಕೂಡ ಈಗ 3 ಡೇಸಿಂದ SC ಕ್ಯಾಟಗರಿ ಅವ್ರಿಗೆ ಎಲ್ಲನೂ ಕೂಡ ಪ್ರತಿಯೊಂದು ಅಮೌಂಟು ಕೂಡ ಅಂದರೆ ಕಳಿಸ್ತಾ ಇದ್ದಾರೆ. ಓಕೆ, ನೆಕ್ಸ್ಟು, ಸರ್ ಐ ಗಾಟ್ ಫುಲ್ ಅಮೌಂಟ್ 1 lakh. ಓಕೆ, ಇವ್ರಿಗೂ ಕೂಡ ಬಂದಿದೆ ಅಂತಂದರೆ ಈಗ ನೋಡಿದ್ರೆ ನಿನ್ನೆ ವೀಡಿಯೋದಲ್ಲೂ ಕೂಡ ಇಬ್ಬರು ತೋರಿಸಿದ್ದೆ, ಮತ್ತೆ ಇಬ್ಬರು ಅಂದರೆ SC ಕ್ಯಾಟಗರಿ ಹೋಗಿ ನೋಡ್ಕೋರಿ 17,000 1,17,000 ಅಮೌಂಟ್ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಫೈನಲಿ ಗಾಡ್ದ ಜಿಯೋ ಅಮೌಂಟ್. ಓಕೆ, ನೋಡಿ ಜಿಯೋ ಅಮೌಂಟು ಕೂಡ ಬಂದಿದೆ ಅಂತ, ಬಟ್ ಜಿಯೋಕ್ಕೆ ಅದು ಏನಾಗಿದೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ತಿಳಿಸ್ರಿ ನೋಡೋಣ. ಓಕೆ, ಸರ್ 13,000 ಸ್ಯಾಂಕ್ಷನ್ ಆಗಬೇಕಿತ್ತು, ಬಟ್ 10K ಅಷ್ಟೇ ಸ್ಯಾಂಕ್ಷನ್ ಆಗಿದೆ. ಯಾಕೆ ನೋಡಿ, ಈಗ ನಾವು ಯಾವ ಕೋರ್ಸು ಮತ್ತು ಯಾವ ಅಮೌಂಟ್ ಬಂದಿದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸಡನ್ನಾಗಿ ಈ ರೀತಿ ಹೇಳಿಬಿಟ್ರೆ ನಮ್ಗೆ ಗೊತ್ತಾಗಲ್ಲ. ಓಕೆ, ಅಂತಂದರೆ ಮೆನ್ಷನ್ ಮಾಡಬೇಕು ಯಾವ ಒಂದು ಡಿಪಾರ್ಟ್ಮೆಂಟ್ದು ಏನು ಅಂತಂದು ಹೇಳಿದ್ರೆ ಅಷ್ಟೇ ಗೊತ್ತಾಗ್ತದೆ, ಅಥವಾ ನಿಮ್ಮ ಸ್ಟೇಟಸ್ ನೋಡಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತದೆ. ಬ್ರೋ ರಿಪ್ಲೈ ಮಾಡಿ ಅರ್ಜೆಂಟ್. BCWD 3,200 ಇದೆ, ಫುಡ್ ಆ್ಯಂಡ್ ಅಕೊಮಡೇಷನ್ 50K ಇದೆ. ಹೌದು, BCWD ನೋಡಿ ಹೋದ ವರ್ಷ ನೀವು 22,000 ತೊಗೊಂಡಿದ್ರಿ, ಈ ವರ್ಷ 18,000 ಬರಬೇಕಿತ್ತು. ಬಟ್ ರಿಲೇಟೆಡ್ ಟು ನಿಮ್ಮ ಒಂದು ಕೋರ್ಸ್ ಅಂದ್ರೆ ಇಂಜಿನಿಯರಿಂಗ್ ಇರ್ತಾರೆ ಅನ್ಸುತ್ತೆ. 3,200 ಅಂತಂದರೆ ನೋಡಿ, ನಿಮ್ಮ ಒಂದು ಕೋರ್ಸ್ ಅಷ್ಟೇ ಮ್ಯಾಟ್ರ್ ಆಗಲ್ಲ ಕೂಡ ಇಲ್ಲಿ. ಅಂದರೆ BCWD ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದಿಷ್ಟು ಅಂದರೆ OBCದವ್ರಿಗೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ 18,000 ರಿಲೀಸ್ ಮಾಡ್ತಾಯಿದ್ದಾರೆ. ಓಕೆ, ಬಟ್ ಬೇರೆ ಒಂದು ಕೋರ್ಸಸ್ಗೆ ಮಾಡ್ತಿದ್ದಾರೆ ಅಂತಂದರೆ ಬೇರೆ ಅಂದರೆ ಕ್ಯಾಟಗರಿದವ್ರು ಏನು ಮಾಡ್ತಾರೆ 3,200 ಏನು ಮಾಡ್ತಿದ್ದಾರೆ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಇದು ಕ್ಯಾಟಗರಿ ಮೇಲೂ ಕೂಡ ರಿಲೀಸ್ ಆಗ್ತದೆ 3,200. ಬಟ್ ಆ ಕಡೆ ಒಂದು ಫುಡ್ ಆ್ಯಂಡ್ ಅಕೊಮಡೇಷನ್ ಯಾರು ಎಲಿಜಿಬಿಲಿಟಿ ಇರ್ತಾರೋ 15,000, ಅದರಲ್ಲಿ ಮಾತ್ರ ₹1 ಯಾರು ಕೂಡ ಹೆಚ್ಚು ಕಮ್ಮಿ ಆಗಲ್ಲ. ಬ್ರೋ ನಂದು DDO ಅವೇಟೆಡ್ ತೋರಿಸ್ತಾ ಇದೆಯಾ, ಯಾವಾಗ ಬರ್ತದೆ ನೋಡಿ. DDO ಅವೇಟೆಡ್ ತೋರಿಸ್ತಿದೆ, ಅವೇಟೆಡ್ ಇದೆ ಅಂತಂದರೆ ವಿತಿನ್ 20 ಡೇಸ್ ಅಥವಾ 1 ಮಂತಲ್ಲಿ ನಿಮ್ಮ ಒಂದು ಅಮೌಂಟ್ ಬರ್ತದೆ. ಓಕೆ, ನಂದು 13,000 ಬರಬೇಕಿತ್ತು, ಬಟ್ 3,722 ಬಂದಿದೆ ಫೀ. ಓಕೆ, ಹೌದು, ಫೀ ರಿಂಬರ್ಸ್ಮೆಂಟ್ ನೋಡಿ ಹೇಳಿದೆ ನಾನು, ಕ್ಯಾಟಗರಿ ಮೇಲೂ ಕೂಡ ಡಿಪೆಂಡ್ ಆಗುತ್ತದೆ ಅಂತದ್ದು. ಸರಿನಾ, ಇಷ್ಟೇ 3,200 ಭಾಳ ಜನಕ್ಕೆ ಬಂದಿದೆ. ಅದು ಒಂದು 19,600 ಇನ್ನೂ ಅವೇಟೆಡ್ ಅಂತಲೇ ಬರ್ತಾಯಿದೆ. ಯಾವಾಗ ಬೀಳುತ್ತೆ ಮಂತಾನೆ ನೋಡಿ, 1 ಮಂತ್ ಆಯಿತಾ, 1 ಮಂತ್ ಆಯ್ತು ಅಂದರೆ ನೋಡಿ, ಈ ಒಂದು ವೀಕಲ್ಲಿ ಬರಲೇ ಇದ್ದರೆ ಕೇಳಿ ಪಕ್ಕ ಬರ್ತದೆ. ಅವೇಟೆಡ್ ಅಂತ ಬಂತಂದರೆ ಆಯಿತು, ಬರುತ್ತೆ. ಓಕೆ, ಸರಿ, ಇದಿಷ್ಟು ಈಗ ಏನಪ್ಪ ಅಂತಂದರೆ ನೋಡಿ, ಎಷ್ಟೊಂದು ಅಮೌಂಟ್ ಎಲ್ಲರೂ ಕೂಡ ಬರ್ತಾಯಿದೆ, ವೇಟ್ ಆಗ್ತಿದೆ ಅಂತಲೇ ಹೇಳ್ತಾಯಿದ್ದಾರೆ ಹೊರತು ಯಾರೂ ಕೂಡ ಬಂದಿಲ್ಲ ಅಂತ ಅನ್ನೋರೇ ಇಲ್ಲ. ಸರಿನಾ, ಸರಿ, ಏನೇ ಆಗಲಿ ನಿಮಗೂ ಕೂಡ ಬರ್ತದೆ ಸ್ಕಾಲರ್ಶಿಪ್ಪು, ವೇಟ್ ಮಾಡಿರಿ. ಸರಿ, ಏನಾದರೂ ಒಂದು ಚೇಂಜಸ್ ಆಯ್ತು ಅಂತಂದರೆ ನಮ್ಮದು ವಾಟ್ಸಪ್ ಚಾನಲ್ ತಿಳಿಸಿರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.